ಅಜ್ಜಿ, ನಾನು ಈ ಸರಗಳನ್ನ ಮಾರಕ್ ಹೋದ್ರೆ ಮೊನಾಲಿಸಾ ಹಾಕೊಂತಾರ ವೈರಲ್ ಆಗ್ತೀನಿ ಅಲ್ವಾ, ಪ್ರಸಿದ್ಧಿ ಆಗಿ ಬರ್ತೀನಿ ಅಲ್ವಾ? ನೋಡು, ನನ್ನ ಕಣ್ಣು ಸೇಮ್ ಇದಾವೆ, ಮೊನಾಲಿಸಾ ಹಾಕೊಂತಾರಾನೆ. ಮೊನಾಲಿಸಾ ಹಾಕೊಂಡ್ ಕಣ್ಣಿದ್ದಂಗೆ ಇದಾವೆ ನನ್ನ ಕಣ್ಣು, ಸೇಮ್ ಟು ಸೇಮ್. ಅಮ್ಮ, ನೀನ್ ಹೇಳಮ್ಮ, ಈ ಸರಗಳು ಮಾರಕ್ ಹೋದ್ರೆ ನಾನು ವೈರಲ್ ಆಗಿ ಬರ್ತೀನಿ ಅಲ್ವೇನಮ್ಮ? ಹೇಳಮ್ಮ. ಇರು, ಇಲ್ಲ ಅಂದ್ರೆ ಅಜ್ಜಿನೇ ಕೇಳ್ತೀನಿ. ಅಜ್ಜಿ ಅಜ್ಜಿ ನೀನ್ ಹೇಳಜ್ಜಿ, ಅಮ್ಮ ಯಾಕೋ ಕೋಪದಲ್ಲಿದ್ದಾರೆ. ಹೇಳಜ್ಜಿ, ನಾನೇನು ವೈರಲ್ ಆಗಿ ಬರಲ್ವಾ ಅಜ್ಜಿ? ನಾನು ವೈರಲ್ ಆಗೇ ಅಲ್ವಾ ಬರೋದು? ಇವನ್ನೆಲ್ಲ ಮಾರಕ್ ಹೋದ್ರೇನು? ದುಡ್ಡು ಕೊಡಜ್ಜಿ. ಅಜ್ಜಿ, ಇವಾಗ ಸದ್ಯಕ್ಕೆ ದುಡ್ಡು ಕೊಡು, ನಾನು ಮಾರಕ್ ಹೋಗ್ಬೇಕಲ್ವಾ, ಬಸ್ ಚಾರ್ಜ್ ಬೇಕಲ್ವಾ? ಬರೋವಾಗೇನು ಬೇಡ, ಯಾಕಂದ್ರೆ ನಾನು ವೈರಲ್ ಆಗಿರ್ತೀನಲ್ವಾ, ಅವರೇ ಕೊಡ್ತಾರೆ. ಆಮೇಲೆ ಈ ಸರಗಳೆಲ್ಲ ಮಾರಿರ್ತೀನಲ್ವಾ, ಅದು ದುಡ್ಡು ಬಂದಿರುತ್ತೆ. ಅವಾಗೇನು ನನಗೆ ದುಡ್ಡು ಬೇಡ, ಇವಾಗ ದುಡ್ಡು ಕೊಡು ನನಗೆ ಬಸ್ ಚಾರ್ಜ್ ಹೋಗೋದಕ್ಕೆ. ನಾನು ವೈರಲ್ ಆಗಿ ಬರ್ತೀನಿ. ವೈರಲ್ ಆದ್ರೆ ಟಿವಿಯಲ್ಲೂ ಮತ್ತು ಪೇಪರಲ್ಲೂ ಎಲ್ಲ ಬರ್ತೀನಿ. ಅವಾಗ ನಿನ್ನ ಹೆಸರು ಹೇಳ್ತೀನಿ, ತಗೋ. ಗುಂಡಜ್ಜಿ ಮೊಮ್ಮಗ ಸುಬ್ಬು. ಗುಂಡಜ್ಜಿ ಮೊಮ್ಮಗ ಸುಬ್ಬು ಸರಗಳನ್ನ ಮಾರಕ್ ಬಂದು ರಾತ್ರಿ ವೈರಲ್ ಆಗಿದ್ದಾನೆ ಅಂತ ಟಿವಿಯಲ್ಲೂ ಮತ್ತು ಪೇಪರಲ್ಲೂ ಹಾಕಿಸ್ತೀನಿ. ಸರಿನಾ ಅಜ್ಜಿ? ನಿನ್ನ ಹೆಸರೇ ಹಾಕಿಸ್ತೀನಿ ನೋಡು. ನಾನು ನಮ್ಮ ಅಮ್ಮನ ಹೆಸರು ಹಾಕ್ಸಲ್ಲ, ನಾನು ನಮ್ಮಮ್ಮ ದುಡ್ಡು ಕೊಟ್ಟಿಲ್ಲ. ನೋಡು, ಮೊನಾಲಿಸಾ ಹಾಕೊಂತಾರಾನೇ ಇದ್ದೀನಿ ನಾನು, ಬೆಳ್ಳಗೆ. ನಾನು ವೈರಲ್ ಆಗ್ತೀನಿ ಅನ್ನೋ ನಂಬಿಕೆ ನನಗೈತೆ ಕಣಜ್ಜಿ. ನಂಬಿಕೆ ನನಗಿದ್ರೆ ಸಾಕು, ಬೇರೆ ಯಾರಿಗೂ ಏನೂ ಬೇಡ. ನನ್ನ ನಂಬಿಕೆ ನಂದು, ಬೇರೆಯವ್ರ ನಂಬಿಕೆ ಕಟ್ಕೊಂಡು ನಾನೇನು ಮಾಡಲಿ? ನಾನು ವೈರಲ್ ಆಗೇ ಬರ್ತೀನಿ ಅಷ್ಟೇ. ಕೊಡಜ್ಜಿ, ದುಡ್ಡು ಕೊಡಜ್ಜಿ ಇವಾಗ ಬಸ್ ಚಾರ್ಜಿಗೆ ಹೋಗೋದಕ್ಕೆ. ಏನಜ್ಜಿ, ನಿಮ್ಮ ಮೊಮ್ಮಗ ಅವಾಗಿಂದ ಮಾತಾಡ್ತಾ ಇದ್ದಾನೆ, ನೀನು ಸುಮ್ಮನೆ ಕೂತಿದೀಯಾ? ಏನು ಮಾತಾಡ್ತಾ ಇಲ್ಲ? ಮಾತಾಡಲಿ, ಇನ್ನೂ ಏನೇನು ಮಾತಾಡ್ತಾನೋ ಲಾಸ್ಟಿಗೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ ನೋಡು. ಆಹಾ, ಇವನ ಆಸೆ ನೋಡು, ವೈರಲ್ ಆಗಿ ಬರ್ತಾನಂತೆ, ಪ್ರಸಿದ್ಧಿಯಾಗಿ ಬರ್ತಾನಂತೆ, ಪೇಪರಲ್ಲೂ ಟಿವಿನಲ್ಲೂ ಎಲ್ಲ ಬರ್ತಾನಂತೆ. ಸುಬ್ಬು ವೈರಲ್ ಆಗಿದ್ದಾನೆ ರಾತ್ರಿ ಅಂತ ಟಿವಿಗೆ ಬೇರೆ ಹಾಕಿಸ್ತಾನಂತೆ. ಓದ್ಕೊಳ್ಳೋ ಅಂದರೆ ಆಗೋದಿಲ್ಲ ಇವನಿಗೆ, ಇಂಥ ಪ್ಲ್ಯಾನ್ ಎಲ್ಲ ಮಾಡೋ ಅಂದರೆ ಮಾತ್ರ ಚೆನ್ನಾಗಿ ಮಾಡ್ತಿರ್ತಾನೆ. ಸುಬ್ಬು, ಫಸ್ಟು ಓದ್ಕೊ ನಡಿ. ದೊಡ್ಡವನಾದ್ಮೇಲೆ ಆಫೀಸ್ಗಾದ್ರೂ ಹೋಗು, ಸರಗಳು ಮಾರಕ್ಕಾದ್ರೂ ಹೋಗು, ವೈರಲ್ ಆದರೂ ಆಗು, ಪ್ರಸಿದ್ಧಿನಾದರೂ ಆಗು. ಇವಾಗ ಸದ್ಯಕ್ಕೆ ಓದ್ಕೊಂಡು ಬುದ್ಧಿವಂತನಾಗು, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗಿಬೇಕು ನೋಡು. ಇನ್ನೇನು ಎಕ್ಸಾಮ್ ಬರ್ತಾ ಐತೆ, ಇದನ್ನೆಲ್ಲ ಬಿಟ್ಟು ತರಲೇ ಎಲ್ಲನೂ ಓದ್ಕೊಳ್ಳೋದನ್ನ ಕಲಿಬೇಕು. ಇವಮ್ಮ ಒಂದು ಓದ್ಕೊಳ್ಳೋ ಅಂತಾರೆ ಯಾವಾಗ್ಲೂ. ಓದ್ಕೊಂಡ್ರೆ ಮಾರ್ಕ್ಸ್ ತೆಗಿಬೋದು ಅಷ್ಟೇ, ಆದರೆ ವೈರಲ್ ಆದರೆ ನೋಡು, ಟಿವಿಯಲ್ಲೂ ಪೇಪರಲ್ಲೂ ಎಲ್ಲ ಬರ್ತೀನಿ ನಾನು. ವೈರಲ್ ಆಗೋದು ಇಂಪಾರ್ಟೆಂಟು, ಮಾರ್ಕ್ಸ್ ತೆಗಿಯೋದು ಇಂಪಾರ್ಟೆಂಟು? ನೀನೇ ಹೇಳಮ್ಮ. ಸುಬ್ಬು, ಈ ತರಲೆ ಎಲ್ಲ ಬಿಟ್ಟು ಫಸ್ಟು ಓದ್ಕೊ ನಡಿ, ಎಕ್ಸಾಮ್ ಹತ್ರಕ್ಕೆ ಬರ್ತಾ ಐತೆ. ಅಮ್ಮ, ನೀನೇ ಹೇಳಮ್ಮ. ಅಲ್ಲಿ ಫೋಟೋ ಆಯ್ತಲ್ವಾ ಮೊನಾಲಿಸಾ ಹಾಕೊಂಡು, ಆ ಫೋಟೋ ನೋಡಿ ಹೇಳು. ಅಕ್ಕನ ಕಣ್ಣು ಮತ್ತು ನನ್ನ ಕಣ್ಣು ಸೇಮ್ ಟು ಸೇಮ್ ಅಲ್ವಾ? ಆಮೇಲೆ ಕಲರೂ ಅಷ್ಟೇ, ಅಕ್ಕನ ಕಲರು ನನ್ನ ಕಲರು ಸೇಮ್ ಟು ಸೇಮ್ ಅಲ್ವಾ? ಅಕ್ಕ ಮೊನಾಲಿಸಾ ಅಕ್ಕ ಮತ್ತೆ ವೈರಲ್ ಆಗಿದ್ದಾರೆ, ನಾನು ಮಾರಕ್ಕೆ ಹೋದ್ರೆ ಸರಗಳನ್ನ ವೈರಲ್ ಆಗಲ್ವಾ? ನೀನೇ ಹೇಳು. ನಾನು ವೈರಲ್ ಆಗಿದ್ದಾನೆ ಬರ್ತೀನಿ. ಸುಬ್ಬು, ಇವಾಗ ನೋಡು, ನನ್ನ ಹತ್ರ ಚೆನ್ನಾಗಿ ಬಯಸ್ಕೊಂತೀಯಾ? ಇದನ್ನೆಲ್ಲ ಬಿಟ್ಟು ಫಸ್ಟು ಓದ್ಕೊ ನಡಿ, ತರಲೆ ಎಲ್ಲ ಮಾಡಬಾರ್ದು. ಇವಮ್ಮ ಒಂದು ನನ್ನನ್ನು ಕಳ್ಸಮ್ಮ, ಸರಗಳು ಮಾರಕ್ಕೆ ವೈರಲ್ ಆಗಿ ಬರ್ತೀನಿ ಅಂದ್ರೆ ಏನು ಬೇಡ, ಓದ್ಕೊ ನಡಿ ಅಂತಾರೆ. ಅಮ್ಮ, ನೀನೊಂದು ಕಣಮ್ಮ, ವೈರಲ್ ಆದ್ರೆ ನೀನು ನಿನ್ನ ಹೆಸರು ಹೇಳ್ತೀನಿ ಬಿಡು. ಲತಮ್ಮನ ಮಗ ಸುಬ್ಬು ಸರಗಳನ್ನ ಮಾರಕ್ ಬಂದ್ಬಿಟ್ಟು ರಾತ್ರಿ ವೈರಲ್ ಆಗಿದ್ದಾನೆ ಅಂತ ಹೇಳ್ತೀನಿ ಟಿವಿ ಅವ್ರಿಗೂ ಮತ್ತು ಪೇಪರ್ ಅವ್ರಿಗೂ. ಅವರು ಟಿವಿಯಲ್ಲೂ ಮತ್ತು ಪೇಪರಲ್ಲಿ ಅದೇ ತರ ಬರೀತಾರೆ. ಬಿಡಮ್ಮ, ನಿನ್ನ ಹೆಸರು ಹೇಳ್ತೀನಿ ಬಿಡಮ್ಮ, ನನ್ನನ್ನು ಕಳಿಸ್ಕೊಡಮ್ಮ. ಸುಬ್ಬು, ಸ್ವಲ್ಪ ಅರ್ಥ ಮಾಡ್ಕೊ, ಸರಗಳು ಮಾರಕ್ಕೆ ಹೋಗಿರೋರೆಲ್ಲ ವೈರಲ್ ಆಗ್ತಾರೇನು? ಹಂಗಿದ್ರೆ ಎಲ್ಲರೂ ಹೋಗೋರು ಅಷ್ಟೇ. ಇನ್ನು ನೀನು ಹೇಳ್ದಂಗೆ ಎಲ್ಲರೂ ಸರಗಳು ಮಾರಕ್ಕೆ ಹೋಗೋರೆಲ್ಲ ವೈರಲ್ ಆಗೋ ಥರ ಇದ್ದರೆ ಎಲ್ಲರೂ ಹೋಗೋರು ಸರಗಳು ಮಾರಕ್ಕೆ. ನೋಡು, ನೀನಿನ್ನು ಚಿಕ್ಕವನು, ನೀನು ಸರಗಳು ಮಾರೋ ಹಾಗೂ ಇಲ್ಲ ನೋಡು. ನೀನು ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸ್ ತೆಗೆಯೋದು ಅಷ್ಟೇ ನಿಂದು. ಆ ಥರ ಎಲ್ಲ ಪ್ಲ್ಯಾನ್ ಮಾಡಬಾರ್ದು, ತರಲೇನೂ ಮಾಡಬಾರ್ದು, ಆಯಿತಾ? ಸರಿ ಬಿಡಮ್ಮ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.